ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ಭೌಗೋಳಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಹೆಸರು ಗಳಿಸಿದಂಥ ಊರು ನಮ್ಮ ಲೋಕಾಪುರ. ಎಲ್ಲ ರೀತಿಯಿಂದಲೂ ಅನುಕೂಲ. ಯಾಕೆಂದರೆ ಲೋಕಾಪುರದಲ್ಲಿ JK ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಬೃಹತ್ ಉದ್ಯೋಗಗಳದಾವೆ, ಕಾರ್ಖಾನೆಗಳದಾವೆ. ಆಮೇಲೆ ಕಾಟ್ವಾವು, ಅದರ ನಂತರ ಮೈನ್ಸ್ಗಳು, ಸುಮಾರು 40 ಮೈನ್ಸ್ಗಳು ಲೋಕಾಪುರ ಸುತ್ತಮುತ್ತಲಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥ ಅಲ್ಲಿ ನಡೀತದೆ. ಆಮೇಲೆ ರೈತರಿಗೂ ಕೂಡ ಅಲ್ಲಿ ನೀರಾವರಿ ಬಂದಿದ್ದಕ್ಕಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಕಬ್ಬನ್ನು ಬೆಳೀತಕ್ಕಂಥ ಊರು ಲೋಕಾಪುರ, ಸುತ್ತಮುತ್ತಲು ಹಳ್ಳಿಯವರು. ಹೀಗಾಗಿ ವಾಣಿಜ್ಯೀಕರಣ ಆಗಿ ಲೋಕಾಪುರ ಬಹಳ ಶೈನ್ ಆಗಿದೆ. ಅದಕ್ಕಾಗಿ ಆ ತಾಲೂಕಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಲೋಕಾಪುರದಲ್ಲಿದ್ದಾವೆ. ಸಾಕಷ್ಟು ಸರ್ಕಾರಿ ಜಮೀನುಗಳು, ಸರ್ಕಾರಿ ಕಟ್ಟಡಗಳು ಇರೋದರಿಂದ ಮತ್ತು ಸುಮಾರು 3 ಹೆದ್ದಾರಿಗಳು, ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ಲೋಕಾಪುರದ ಮೇಲೆ ಹೋಗ್ತಾ ಇದ್ದಾವೆ. ಅದಕ್ಕಾಗಿ ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಹೋಗಲಿಕ್ಕೆ ಬಹಳ ಅನುಕೂಲ ಇದೆ. ಆಮೇಲೆ ಶಾಲೆ ಕಾಲೇಜುಗಳಾಗಿದ್ದಾವೆ, ಸುಣ್ಣದ ಬಟ್ಟಿಗಳಾಗಿದ್ದಾವೆ, ಆಮೇಲೆ ಪೌಡರ್ ಪ್ಲ್ಯಾಂಟ್ಗಳು ಸಾಕಷ್ಟು ಇದ್ದಾವೆ. ರೈಲ್ವೆ ಈಗಾಗಲೇ ಕೆಲಸ ಮಾಡ್ತಾ ಇದೆ. ರೈಲ್ವೆ ಈಗಾಗಲೇ ಗೂಡ್ಸ್ ನಮ್ಮಲ್ಲಿಂದ ಗೊಂಜಾಳ ಇರ್ಬೋದು, ರೈತರ ಗೊಂಜಾಳ ಇರ್ಬೋದು, ಆಮೇಲೆ ಸುಣ್ಣದ ಕಲ್ಲ, ಡೊಲೊಮೈಟ್ ಮತ್ತು ಇನ್ನೂ ಸಿಮೆಂಟ್, ಸಕ್ಕರೆ ಇಲ್ಲಿಂದ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ರೈಲ್ವೆ ಮೂಲಕ ಹೋಗ್ತಾ ಇದೆ. ಇನ್ನು ಕೆಲವು ದಿವಸಗಳಲ್ಲೇ ಪ್ಯಾಸೆಂಜರ್ ರೈಲು ಕೂಡ ಲೋಕಾಪುರದಿಂದ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಬಹಳ ಶೀಘ್ರವಾಗಿ ಬೆಳೀತಕ್ಕಂಥ ಊರು ನಮ್ಮ ಬಾಗಲಕೋಟೆ ಜಿಲ್ಲೆಯೇ ಲೋಕಾಪುರ. ಎಲ್ಲ ರೀತಿಯಿಂದಲೂ ಅರ್ಹತೆ ಹೊಂದಿದಂಥ ತಾಲೂಕಾಗಲಿಕ್ಕೆ ಅರ್ಹತೆ ಹೊಂದಿದಂಥ ಊರು ಲೋಕಾಪುರ. ಅದಕ್ಕೆ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಇನ್ನು ಮುಂದೆಯೂ ಕೂಡ ಇದನ್ನು ತಾಲೂಕು ಆಗುವವರೆಗೂ ಕೂಡ ನಾವು ಎಲ್ಲರೂ ಕೂಡ ಲೋಕಾಪುರ ಮತ್ತು ಹಿರಿಯ ನಾಗರಿಕ ವೇದಿಕೆಯವರು ಎಲ್ಲರೂ ಸೇರಿ ನಾವು ಇದು ನಿರಂತರ ಹೋರಾಟಕ್ಕೆ ಇಳಿತೀವಿ. ಆದಷ್ಟು ಬೇಗ ಸರ್ಕಾರಕ್ಕೆ ಇದು ತಿಳಿಬೇಕು. ಆಮೇಲೆ ಸರ್ಕಾರ ಕೂಡಲೇ ಒಂದು ಮುಂದಿನ ಏನು ಇದನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಹೆಸರು ಸರ್? ನಂದು MM ವಿರಕ್ತ ಭಟ್ಟ, ಲೋಕಾಪುರ. ಹಿರಿಯ ನಾಗರಿಕರ ಸೇವಾ ಸಂಘ ರಿಜಿಸ್ಟರ್ ಲೋಕಾಪುರದ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು 68 ಹಳ್ಳಿಗಳನ್ನು ಹೊಂದಿದ್ದು 94,681 ಹೆಕ್ಟೇರ್ ಭೌಗೋಳಿಕ ಕ್ಷೇತ್ರವನ್ನು ಹೊಂದಿದೆ. 2011ರ ಜನಗಣತಿ ಪ್ರಕಾರ ಮುಧೋಳ ತಾಲೂಕು 2,50,193 ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಹೀಗೆ ಬೃಹತ್ ಭೌಗೋಳಿಕ ಕ್ಷೇತ್ರ ಹಾಗೂ ಅಪಾರ ಜನಸಂಖ್ಯೆ ಹೊಂದಿರುವ ಮುಧೋಳ ತಾಲೂಕಿನಲ್ಲಿರುವ ಗಡಿ ಭಾಗದಲ್ಲಿರುವ ಹಳ್ಳಿಗಳಿಗೆ ಸರ್ಕಾರದ ಯೋಜನೆಗಳನ್ನು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಸದ್ಯದ ಆಡಳಿತ ವ್ಯವಸ್ಥೆಯಿಂದ ಕಷ್ಟ ಸಾಧ್ಯವಾಗುತ್ತಿದೆ. ಅಲ್ಲದೆ ತಾಲೂಕು ಕೇಂದ್ರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮದವರು ತಮ್ಮ ಪ್ರತಿದಿನದ ವ್ಯವಹಾರಕ್ಕಾಗಿ ತಾಲೂಕು ಕೇಂದ್ರಕ್ಕೆ ಬಂದು ಹೋಗಲು 50 ಕಿಲೋಮೀಟರ್ ಪ್ರಯಾಣಿಸುವುದು ಅನಿವಾರ್ಯವಾಗಿದೆ. ಈ ಎಲ್ಲ ಕಾರಣಗಳಿಂದ ಮುಧೋಳ ತಾಲೂಕಿನ ಲೋಕಾಪುರ ಹೋಬಳಿಯ ಪ್ರಗತಿ ಕುಂಠಿತವಾಗುತ್ತಿದೆ ಮತ್ತು ಅಲ್ಲಿನ ಗ್ರಾಮಸ್ಥರು ಅನೇಕ ಆಡಳಿತಾತ್ಮಕ ಹಾಗೂ ವ್ಯವಹಾರಾತ್ಮಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರುವ ಲೋಕಾಪುರ ಪಟ್ಟಣವನ್ನು ತಾಲೂಕಾಗಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ತಾವು ಆದಷ್ಟು ಶೀಘ್ರವಾಗಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ತಂದು ಅನುಷ್ಠಾನಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಲೋಕಾಪುರ ಹೋರಾಟ ಸಮಿತಿಗೆ, ಲೋಕಾಪುರ ಹೋರಾಟ ಸಮಿತಿಗೆ ಲೋಕಾಪುರ ತಾಲೂಕು ಆಗಲೇಬೇಕು, ಲೋಕಾಪುರ ತಾಲೂಕು ಆಗಲೇಬೇಕು. ಸರ್ ನಮಸ್ಕಾರ. ಎಲ್ಲ ನಿಮ್ದು
ಸ್ವಲ್ಪ ಏನು ಸರ್ ಎಲ್ಲಿ ಸ್ವಲ್ಪ ಸರ್ ಇಲ್ಲ ಆಯ್ತಾ ಕ್ಯಾಮ್ರಾ